ಆಹಾ ಅಮ್ಮ ನಾಟಿ ಕೋಳಿ ಸಾರು ಗಮ್ ಅಂತೈತೆ. ಕಣ್ ಹಾಕ್ದ ದೃಷ್ಟಿ ಬಿತ್ತು. ಅಪ್ಪ ಅಪ್ಪ ಅಮ್ಮ ಹೊಡಿತೈತೆ. ಅಪ್ಪ ಲೀಲಾ ಏನೇ ಮಗಿ ಮೇಲೆ ಹಂಗೂ ಏನಾದ್ರು ದೃಷ್ಟಿ ಆದ್ರೆ ಚಾಕುನ ಕಾಯಿಸಿ ಸಾರು ಒಳಿಕ್ ಬಿಡು, ದೃಷ್ಟಿ ಎಲ್ಲ ಹೋಯ್ತದೆ ಅಲ್ವೇನಕ್ಕ? ಹೌದು ಮದೇವ, ನಮ್ಮ ಹೋಟ್ಲಾಗೂ ಹಂಗೆ ಮಾಡ್ತಿದ್ವಿ, ಯಾರಿಗೂ ಕಾಲ್ದುಳಾಗ್ಬಾರ್ದು ಅಂತ ದಿನ ಮಾಡ್ತಿದ್ವಿ. ನೀನ್ ಹೇಳಿದ್ಮೇಲೆ ಅದೇ ನೆನ್ಪಾಯ್ತಾಯ್ತು ನೋಡು. ನೀನ್ ಏನಕ್ಕ ನೀನು ಹಳೇದನ್ನ ಕೆದಕಿ ಕೆದಕಿ ಆಗಿದ್ದಾಗೋಯ್ತು. ಈಗ ನೀನ್ ಇಲ್ಲಿದ್ಯಲ್ವಾ, ನೆಮ್ಮದಿಯಾಗಿರು, ನಾನಿಲ್ವಾ? ನಾನು ಆ ಅವಿವೇಕಿ ನನ್ನ ಮಗ ಎಲ್ಲಿದ್ದಾನೆ ನೋಡ್ಕೊಂಡ್ ಬರ. ಸರಿಯಪ್ಪ. ಇವಕ್ ವಿವೇಕ ಇದ್ರಲ್ವಾ. ಅಣ್ಣ ವಾಸನೆ ನೋಡಿ ಏನ್ ಮಾಡ್ತಾರೆ ಅಂತ ಹೇಳು. ನಾಟಿ ಕೋಳಿ ಸಾರು ಮಾಡ್ತಾ ಇರ್ಬೇಕು. ಅಪ್ಪ ಅಣ್ಣ ಎಳ್ನೀರ್ ಕೊಚ್ಚು ಅಂದ್ರೆ ವಾಸನೆ ತಗೋತಾನೆ. ಲೇ ಅವಿವೇಕಿ, ಮೊದ್ಲು ಎಳ್ನೀರ್ ತಾರ್ಲ, ಆಮೇಲೆ ಮೂಸುವೆ ಅಂತೆ ಬೀದಿನ ಆಯ್ತರ. ನೀ ಹಿಂಗೆ ಆಡ್ತೀರಮ್ಮಿ. ಒಂದಲ್ಲ ಒಂದಿನ ನಿನ್ ತೆಂಗಿನ ಮರ ಹತ್ತಿಸ್ಬಿಟ್ಟು ಅಲ್ಲಿಂದ ತೊಳಬಿಡ್ತೀನಿ. ಅಲ್ಲಿವರೆಗೂ ನನ್ನೇನ್ ಕಳ್ಳೆಪುರಿ ತಿಂತಾ ಇರ್ತೀನ. ತಿಂತಿರೋ ಕಡ್ಲೆಪುರನ ಕಿತ್ಕೊಂಡೆ ಮರದ ಮೇಲೆ ಹತ್ಸೋದು. ತಗೊಳಪ್ಪ. ಲೇ ನನಗಲ್ಲ, ಅಕ್ಕಂಗ್ ಕೊಡು. ತಗೊಳತ್ತೆ. ಮಾದೇವ, ಈಗ ಇದೆಲ್ಲ ಯಾಕೆ ಬೇಕಿತ್ತು? ಒಂದ್ ನಿಮಿಷ ಇರಕ್ಕ, ತಾರ್ಲ ಇಲ್ಲಿ. ಇದೇನ್ಲ ಎಳ್ನೀರ್ನ ಕೊಚ್ಕೊಂಬ ಅಂದ್ರೆ ನಾಯಿ ತರ ಕಚ್ಕೊಂಡ್ ಬಂದಿದ್ಯಾ? ಯಾಕೋ ಕೊಡಿಲೆ, ತಗೊಳತ್ತೆ. ಅಲ್ಲ ಮಾದೇವ, ಇದೆಲ್ಲ ಯಾಕೆ ಬೇಕಿತ್ತು ಈಗ? ಕುಡಿಯಕ್ಕ ನೀನು ಸಿಟಿಲಾದ್ರೆ ಒಂದ್ ಎಳ್ನೀರಿಗೆ 50 ರೂಪಾಯಿ ಅಂತೆ. ಇಲ್ಲಿ ಎಷ್ಟು ಬೇಕೋ ಅಷ್ಟು ಕುಡಿಬಹುದು. ದಿನ ತೋಟಕ್ಕೆ ಹೋಗಿ 4 ಬಾಳೆ ಎಲೆ ತಗೊಂಡ್ ಬಾ, ಹಂಗೆ ವೀಳ್ಯದೆಲೆನೂ ತಗೊಂಡ್ ಬಾ. ಊಟ ಆದ್ಮೇಲೆ ವೀಳ್ಯದೆಲೆ ಹಾಕೋದು ಅಂದ್ರೆ ಅಕ್ಕಂಗೆ ಬಹಳ ಇಷ್ಟ. ಮಾದೇವ, ಇದೆಲ್ಲ ಯಾಕೆ ಬೇಕು? ಇರ್ಲಿ ಅಕ್ಕ, ಇದೆಲ್ಲ ಪ್ರೀತಿ. ಏಯ್ ಅಯೋಗ್ಯ ನನ್ನ ಮಗನೇ, ಇನ್ನು ನಿಂತೇ ಇದೆಯಲ್ಲ, ಹೋಗಿ ತಗೊಂಬರ್ಲ. ಯಾಪ ನಾನು ಮೈಸೂರಿಗೆ ಇಂಟ್ರೂ ಹೋಗ್ಬೇಕಂತ ಹೇಳಿಲ್ವಾ ನಾನು? ಏನಿದೆ ಅಂದೆ? ಇಂಟ್ರೂ ಮೈಸೂರಿಗೆ. ಲೇ ಮೈಗಳು ನನ್ನ ಮಗನೇ, ನೀನು ಮೈಗಳ ಅಂತ ಅನ್ಕೊಂಡಿದ್ದೆ. ನಿನ್ ನಾಲ್ಗೇನು ಮೈಗಳು ನನ್ನ ಮಗಂದೆ. ಇಂಟರ್ವ್ಯೂ ಅಂತ ಹೇಳಕ್ಕೆ ಬರಲ್ಲ ನಿನ್ಗೆ, ಅಲ್ಲೋಗಿ ಏನಂತ ಬಾಕ್ತಿಯಾ? ನೋಡತ್ತೆ ನಿನ್ ತಮ್ಮನ್ನ ಯಾವಾಗ್ಲೂ ಹಿಂಗೆ ಬೈಯಕ್ಕೆ ಅಂತ ಶುರು ಮಾಡಿದ್ರೆ ಹೋಗೋರ್ ಬರೋರ್ ಮುಂದೆಲ್ಲ ಬೈಯದೆಯಾ? ಯಾಕಲ ಮಾದೇವ, ಮಗಿನ್ ಯಾಕೆ ಬೈತೀಯ ನೀನು? ನೋಡ್ಲ ಅವನ ಎಷ್ಟ್ ಅಂದಕ್ ಅವನೇ, ಒಳ್ಳೆ ಹೀರೋ ಇದ್ದಂಗ ಅವನೇ. ಆ ತಿರ್ಬೋಕಿ ಮನೆಯಲ್ಲಿ ಒಂದು ಕಡ್ಡಿ ಎತ್ತಿಡೋದಕ್ಕೂ ನನ್ನ ಅನುಮತಿ ಇಲ್ಲದೆ ನಡೆಯೋದಿಲ್ಲ. ಅಂಥದ್ರಲ್ಲಿ ಮದುವೆನೋ ದೊಡ್ಡ ಕಾರ್ಯನ ನಡೆಯೋದಕ್ಕೆ ನಾನು ಬಿಟ್ಬಿಡ್ತೀನ? ಅಪ್ಪಯ್ಯ, ಹಂಗೆ ಎಲ್ಲ ಹೇಳ್ಬಿಟ್ಟು ಮಾಡಂಗಿದ್ದವನು ಮದುವೆ ಮನೆಯಿಂದ ಪಾರು ಕರ್ಕೊಂಡು ಯಾಕೊಂಡೋದ? ಗ್ರಹಚಾರ ಕೆಟ್ಟಾಗ ಅನಾಚಾರ ಅಂಗಳದಲ್ಲಿ ಬಂದು ಕುಂತಿರುತ್ತೆ ಕಣೋ, ಆಗ ಏನು ಮಾಡೋದಕ್ಕಾಗೋದಿಲ್ಲ. ಹಾಗಂತ ಆಗಿರೋದನ್ನ ಮರ್ತು ಬಿಡಿ ಅಂತ ಹೇಳೋನಲ್ಲ ಈ ಮಾರಿ ಗುಡಿ ವೀರಭದ್ರ. 1ಕ್ಕೆ 10, 10ಕ್ಕೆ 100, 100ಕ್ಕೆ 1000 ಅವನು ಅನುಭವಿಸ್ಬೇಕು, ಅವನ ತಂಗಿರು ಅನುಭವಿಸ್ಬೇಕು ಅಲ್ವಾ? ಈಗ ನಾನು ಏನ್ ಮಾಡ್ಬೇಕು ದಣಿ? ಶಿವು ಮನೆಗೆ ಯಾವ ಸಂಬಂಧನೂ ಬರೋದಕ್ಕೆ ಬಿಡಬಾರ್ದು. ಬಂದರು ಅದು ಕೂಡಬಾರ್ದು, ಹಂಗೆ ನೋಡ್ಕೋಬೇಕು. ಮತ್ತೀಗ ಒಂದು ಸಂಬಂಧ ಬಂದೈತಲ್ಲಪ್ಪಯ್ಯ. ಉಗುರಾಗ್ಲಿ ಕೂದಲಾಗ್ಲಿ ಹೇಳ್ದೆ ಕೇಳ್ದೆ ಬೆಳೆಯುತ್ತೆ ಕಣೋ. ಹಾಗಂತ ಸುಮ್ಮನೆ ಇದ್ಬಿಡ್ತೀವ? ಸಮಯ ಬಂದಾಗ ಕತ್ತರಿಸಿ ಬಿಸಾಕ್ತೀವಿ. ಈಗ ನೀವು ಮಾಡಬೇಕಾಗಿರೋ ಕೆಲಸನೂ ಅದೇನೆ. ಮುಂದೆ ಬರೋ ಸಂಬಂಧನ ಹೇಗೋ ತಡಿಬಹುದು, ಆದರೆ ಈಗ ಬಂದಿರೋ ಸಂಬಂಧನ ಆಳ್ಗೆಡಬೇಕು. ಹಾಲಿನಂಥ ಸಂಸಾರ ಬಿಸಿ ಇರೋವಾಗಲೇ ಹುಳಿ ಹಿಂಡಿದ್ರೆ ಕೆನೆ ಮೊಸರು ಸಿಗೋದು ಅಲ್ವಾ? ನಿಜಾಪಯ್ಯ, ಅವ್ರ ಸಂಸಾರ ಹಾಳಾಗಬೇಕು. ಆ ಶಿವ ಕಣ್ಣೀರಲ್ಲಿ ಕೈ ತೊಳಿಬೇಕು, ಅವಾಗಲೇ ನಮಗೆ ಸಮಾಧಾನ. ನಮ್ಮ ನೆಮ್ಮದಿನೇ ತಿಂದಾಗ್ತಾ ಅಲ್ವಾ? ಅವನವನ ಮಗನ ನೆಮ್ಮದಿನ ಕಿತ್ಕೊಂಡು ತಿನ್ಬೇಕು.
ಅಮ್ಮಂಗ್ ಫೋನ್ ಹಾಕೋಣ. ಮೊದ್ಲು ನಾನ್ ಮಾತಾಡ್ತೀನಿ ಕೊಡೆ. ಕೊಡೆ. ಹಲೋ ಹೇಳ್ರವ. ಹಲೋ ಅಣ್ಣ, ತಲುಪುದ್ರಾ? ಪ್ರಯಾಣ ಆರಾಮಾಗಾಯ್ತಾ? ಹ್ಞೂ ಕಣವ, ಬಂದು ಸ್ವಲ್ಪ ಹೊತ್ತಾಯ್ತು. ಗುರುವೆ, ಅತ್ಗೆ ಫೋನ್ ಕೊಡಕ್ ಕೇಳು. ಅಣ್ಣ, ಅತ್ಗೆ ಅಲ್ಲೇ ಇದ್ದಾರ, ಒಂದ್ ಸ್ವಲ್ಪ ಫೋನ್ ಕೊಡ್ತೀಯಾ? ಅದಕ್ಕೆ ಇಲ್ಲಿ ಇಲ್ಲ ಕಣ್ರವ, ನಾನು ಈಚೆಗೆ ಬಂದಿದ್ದೆ, ಅದಕ್ಕೆ ದೂರದಲ್ಲವಳೆ. ನೋಡಿದ್ರೇಂದ್ರೆ ಅಣ್ಣಂಗಾಗ್ಲೇ ಪೊಸೆಸ್ನೆಸ್ ಅಲ್ಲ, ಅದು ಪೊಸೆಸಿವ್ನೆಸ್. ಅದಿರ್ಬೇಕು ಕಣೆ, ಅವರಿಬ್ರು ಜೊತೆಗಿರುವಾಗ ಯಾರು ಡಿಸ್ಟರ್ಬ್ ಮಾಡಬಾರ್ದಲ್ವಾ? ಓ ಹೌದಾ ಅಣ್ಣ, ಇಲ್ಲಿ ಕೊಡು. ಅಲೋ ಅಣ್ಣ, ಅತ್ತಿಗೆ ತವ ಬಟ್ಟೆ ಕೊಟ್ಟಿದ್ದೆ, ಅದು ಎಲ್ಲಿಟ್ಟವ್ರೆ ಅಂತ ಕೇಳ್ಬೇಕಿತ್ತು. ಸ್ವಲ್ಪ ಅತ್ತಿಗೆ ಫೋನ್ ಕೊಡ್ತೀಯಾ? ಮನೇಲಿರೋ ವಸ್ತು ಎಲ್ಲೆಲ್ಲೈತೆ ಅಂತ ನಂಗೆ ಗೊತ್ತಿಲ್ವೇನ್ರವ? ನನ್ ಕೇಳಿ, ನಾನು ಹೇಳ್ತೀನಿ. ಯಾಕಣ್ಣ, ಅತ್ತಿಗೆ ಅಲ್ಲಿಲ್ವಾ? ಅದು ಒಂದ್ ಅಡ್ರೆಸ್ ಹುಡುಕುಮ ಅಂತ ನಾ ಆಚೆಗೆ ಬಂದೆ. ನಿಮ್ ಅತ್ತಿಗೆ ಅಲ್ಲಿ ಗಾಡಿ ತವನೇ ಅವಳೆ. ವಾಪಸ್ ಹೋದ ತಕ್ಷಣ ನಾ ಫೋನ್ ಮಾಡ್ತೀನಿ, ನೀವೇ ಅವಳ ಕೇಳಿವಂತೆ. ಸರಿ ಕಣ್ರವ. ಮೈದಾನ ಇಲ್ಲೇ ಮುಂದೆ ಐತೆ ಅಂತ ಹೇಳಿದ್ರು. ಪಾರುನು ಜೊತೆ ಕರ್ಕೊಂಡು ಹೋಗೋದೇ ಒಳ್ಳೇದು. ಅದೇನ್ ಗೊತ್ತಾ, ಅಣ್ಣ ಆಮ್ಯಾಕೆ ಅದಕ್ಕೆ ತಾವು ಫೋನ್ ಮಾಡಿಸ್ತಾನಂತೆ. ಓ ಹೌದಾ?